ಗೆಟ್ ರೆಡಿ ವಿತ್ ಮೀ ಮಾಡಮ್ಮ. ಏನೇ ಕನ್ನಡತಿ ನಾನು ಸ್ಕೂಲಿಂದ ಬಂದು ಆರಾಮಾಗಿ ಊಟ ತಿಂತಿದ್ದೆ. ನನ್ನ ತಂಗಿ ನೋಡಿ ಅವಳೇ ದೊಡ್ಡ ಅಕ್ಕನ ಥರ ಆಡ್ತಾಳೆ. ಕಲಿಸ್ಕೊಂತಿದ್ದೀನಿ ನಮಗೂ ಬುದ್ಧಿ ಬಂದಿದೆ. ಯಾರು ಹೆಂಗಂತ ಬುದ್ಧಿ ಬಂದಿದೆ ನಮ್ಗೆ. ನನಗೆ ಬರುತ್ತೆ ನೋಡ್ಕೊಂಡು ಕಲಿ. ಏನ್ ಬಂದತ್ತೆ? ಬಾಡಿ ಅಂತ. ಕೋಡಿ ಕಪ್ಪದೆ ಅದು ಅವನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ. ಅಚ್ಚ ಕನ್ನಡಕಲ್ಲ. ನನ್ನ ತಂಗಿ ಮಲಗಿದ್ಲು, ಹೊರಗಡೆ ಹೋಗ್ಬೇಕಾಗಿತ್ತಂತ ನಾವು ಒಳ್ಳೆ ಎಬ್ಬರಿಸ್ತಿದ್ವಿ. ನಾವು ಜೋಳ ಕಿಡ್ತಿದ್ವಲ್ಲ, ಅದಕ್ಕೆ ನಮ್ಮ ಮಾವನ ಮಾಡಿದ್ರು. ಬಿಕಾಸ್ ನಮ್ಮ ಮಾಮ ಡಾಕ್ಟರ್. ಗೆಟ್ ರೆಡಿ ವಿತ್ ಮೀ ಮಾಡಮ್ಮ. ಗೆಟ್ ರೆಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅನ್ನು ಅಭಿ ಚಾನಲ್. ಮತ್ತಿಕೆರೆ ಫುಡ್ ಆ್ಯಂಡ್ ಶಾಪಿಂಗ್ ಉತ್ಸವ ನಡೀತೈತೆ. ಅದಕ್ಕೆ ಇವಾಗ ನಾವು ಹೊರಡ್ತಿದ್ದೀವಿ. ಮನೆ ಹತ್ರನೇ ಇದೆ ಅಂತೆಲ್ಲ ನಾವು ಹೋಗ್ತಿದ್ದೀವಿ. ವಾಕ್ ಮಾಡ್ಕೊಂಡೆ ಬರ್ತಿದ್ವಿ, ಆದರೆ ಲೇಟ್ ಆಯ್ತಂತ ನಾವು ಆಟೋನಲ್ಲಿಂದ ಬಂದ್ವಿ. ಇಲ್ಲಿ ನಾನು ನನ್ನ ತಂಗಿ ಹೆಂಗೆ ಕುಡಿತೀವಿ ನಾವು ಬಂದಿದ್ದಕ್ಕೆ ಖುಷಿ ಆಗ್ತಿದ್ದೀವಿ. ಅಲ್ಲಲ್ಲಮ್ಮ ಇಲ್ಲಿ ಅದೇ ನೋಡು. ಗ್ರೌಂಡ್ ದೊಡ್ಡದಾಗಿದೆ, ಆದರೆ ಸ್ಟಾಲ್ಸು ಫುಡ್ಡು ಕಮ್ಮಿ ಇದ್ವು. ಹಂಗೆ ನಾವು ಅಲ್ಲಿ ಫ್ರಿಡ್ಜ್ ಮ್ಯಾಗ್ನೆಟ್ ಮಾಡಿಸ್ಕೊಂಡಿದ್ವಿ ನಮ್ಮದು. ನೋಡಿ ನಮ್ಮ ಫ್ರಿಡ್ಜ್ ಮ್ಯಾಗ್ನೆಟ್. ಅಕ್ಕ ನಾನು ತಿಂದೆ. ಬೀಳಿಸ್ತಾರಂತ ಅಮ್ಮ ತಿನ್ಸಿದ್ರು. ಅಕ್ಕ ನಾನು ಇಲ್ಲ, ಇದು ನಾನು ಅಕ್ಕ, ಇದು ನಾನು ಅಕ್ಕ.
ಅಲ್ಲಿ ಅಷ್ಟೊಂದೇನು ಸ್ಟಾಲ್ಸ್ ಇದ್ದಿಲ್ಲ. ಅಲ್ಲಿ ಸ್ವಲ್ಪ ಸುತ್ತಾಡ್ಕೊಂಡು ಬಂದ್ವಿ. ಇನ್ನು ಟೈಮ್ ಇತ್ತು ಅಂತ ಅಲ್ಲೇ ಪಕ್ಕಕ್ಕೆ ಪಾರ್ಕ್ ಇತ್ತು, JP ಪಾರ್ಕು, ಅದಕ್ಕೆ ಹೋಗಿದ್ವಿ. ಅಲ್ಲೇ ಸ್ವಲ್ಪ ವಾಕ್ ಮಾಡ್ಕೊಂಡು ಬಂದ್ವಿ. ಕಡತೆ ನೋಡೋಣ ಅಂತ ಕೂತ್ಕೊಂಡ್ವಿ, ಆದರೆ ಅವ್ರು ಮುಗಿಸ್ಕೊಂಡು ಮಡ್ಸಿಟ್ಟಿದ್ರು. ಇಲ್ಲೇ ಸ್ವಲ್ಪ ಕೂತ್ಕೊಂಡು ಹೊರಡ್ತೀವಿ ಮನೆಗೆ. ನಿಮಗೆ ಸ್ಮಾಲ್ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಬ್ಲಾಗ್ನ ಸಿಗೋಣ. ಬಾಯ್. ನೆಕ್ಸ್ಟ್ ಡೇ ಅಲ್ಲಿ ಗಾಡಿನ ಹೋಗೋಣ ತಂಗಿ ನೋಡಿ ಹೆಂಗೆ ಮಾಡ್ತಾರೆ. ನನ್ನ ಅಪ್ಪನ ಕಿವಿಗೆ ಕುಯ್ ಅಂತ ಸೌಂಡ್ ಮಾಡ್ತಿದ್ದಾರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.